ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮರೂಪ. ತರಗತಿ 6ನೇ ತರಗತಿ ಗಣಿತಕ್ಕೆ ಸಂಬಂಧಪಟ್ಟ ಭಾರತೀಯ ಸಂಖ್ಯೆಗಳಾದ ರೋಮನ್ ಪದ್ಧತಿಗಳಲ್ಲಿ ಬರೆಯೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಮೀರ್ ಕಾಂಬ್ಳೆ. ತರಗತಿ 6ನೇ ತರಗತಿ ಗಣಿತಕ್ಕೆ ಸಂಬಂಧಪಟ್ಟ ಭಾರತೀಯ ಸಂಖ್ಯೆಗಳನ್ನು ರೋಮನ್ ಪದ್ಧತಿಯಲ್ಲಿ ಬರೆಯೋಣ. ಭಾರತೀಯ ಸಂಖ್ಯೆಗಳಾದ 1 ಅ ಎಂದು ಗುರುತಿಸುತ್ತೇವೆ, 5 ಬಿ ಎಂದು ಗುರುತಿಸುತ್ತೇವೆ, 10 ಎಕ್ಸ್ ಎಂದು ಗುರುತಿಸುತ್ತೇವೆ, 50 ಎಲ್ ಎಂದು ಗುರುತಿಸುತ್ತೇವೆ, 100 ಸಿ ಎಂದು ಗುರುತಿಸುತ್ತೇವೆ, 500 ಡಿ ಎಂದು ಗುರುತಿಸುತ್ತೇವೆ, 1000 ಎಂ ಎಂದು ಗುರುತಿಸುತ್ತೇವೆ. ಭಾರತೀಯ ಸಂಖ್ಯೆಯಾದ 4 ರೋಮನ್ ಪದ್ಧತಿಯಲ್ಲಿ ಬರೆಯೋಣ. 5ರ ಸಂಕೇತ ವಿ, 1ರ ಸಂಕೇತ ಐ. 5ರಲ್ಲಿ 1 ಕಳೆದರೆ 4, ಹಾಗಾದರೆ 4ರ ಸಂಕೇತ ಐವಿ. ಭಾರತೀಯ ಸಂಖ್ಯೆಯಾದ 5 ರೋಮನ್ ಪದ್ಧತಿಯಲ್ಲಿ ಬರೆಯೋಣ. 5ರ ಸಂಕೇತವೇನು? ವಿ. 5ರ ಸಂಕೇತ ವಿ ಎಂದು ಗುರುತಿಸಲಾಗುತ್ತದೆ. ಭಾರತೀಯ ಸಂಖ್ಯೆಯಾದ 9 ರೋಮನ್ ಪದ್ಧತಿಯಲ್ಲಿ ಬರೆಯೋಣ. 10ರ ಸಂಕೇತ ಎಕ್ಸ್, 1ರ ಸಂಕೇತ ಐ. 10ರಲ್ಲಿ 1 ಕಳೆದರೆ 9, ಹಾಗಾದರೆ 9ರ ಸಂಕೇತ ಎಕ್ಸ್. ಭಾರತೀಯ ಪದ್ಧತಿಯಲ್ಲಿರುವ 10 ರೋಮನ್ ಪದ್ಧತಿಯಲ್ಲಿ ಬರೆಯೋಣ. 10ರ ಸಂಕೇತ ಏನು? ಎಕ್ಸ್. 10ರ ಸಂಕೇತ ಎಕ್ಸ್ ಎಂದು ಗುರುತಿಸಲಾಗುತ್ತದೆ. ಈಗ ಭಾರತೀಯ ಪದ್ಧತಿಯಲ್ಲಿರುವ 51 ರೋಮನ್ ಪದ್ಧತಿಯಲ್ಲಿ ಬರೆಯೋಣ. ಎಲ್ ಅಂದರೆ 50, 1 ಅಂದರೆ ಐ. 51 ಎಲ್ ಐ ಎಂದು ಗುರುತಿಸುತ್ತೇವೆ. ಭಾರತೀಯ ಪದ್ಧತಿಯಲ್ಲಿರುವ 300 ರೋಮನ್ ಪದ್ಧತಿಯಲ್ಲಿ ಗುರುತಿಸುತ್ತೇನೆ. ಸಿ ಅಂದರೆ 100, 200, 200 ಅಂದರೆ 300. ಇದನ್ನು ರೋಮನ್ ಪದ್ಧತಿಯಲ್ಲಿ ಬರೆಯುತ್ತೇವೆ. ಒಂದನ್ನು ರೋಮನ್ ಪದ್ಧತಿಯಲ್ಲಿ ಬರೆಯೋಣ. 100 ಇದು 200, 300, 1 ಐ ಎಂದು ಗುರುತಿಸುತ್ತೇವೆ. ಇದು 300 ರೋಮನ್ ಪದ್ಧತಿಯಲ್ಲಿ ಬರೆಯುತ್ತೇವೆ. 301 ರೋಮನ್ ಪದ್ಧತಿಯಲ್ಲಿ ಬರೆಯುತ್ತೇವೆ. ಭಾರತೀಯ ಪದ್ಧತಿಯಲ್ಲಿ 500 ರೋಮನ್ ಪದ್ಧತಿಯಲ್ಲಿ ಗುರುತಿಸುತ್ತೇನೆ. 500ರ ಸಂಕೇತ ಡಿ. 500 ಡಿ ಎಂದು ಗುರುತಿಸುತ್ತೇನೆ. ಭಾರತೀಯ ಸಂಖ್ಯೆಯಾದ 2020 ಗುರುತಿಸುತ್ತೇನೆ. ಎಂ ಅಂದರೆ 1000, 2 ಎಂ ಅಂದರೆ 2000. 20 10, 20, 2020 ಆಗುತ್ತದೆ. ಇದರ ಸಂಕೇತ MM, XX. ಭಾರತೀಯ ಸಂಖ್ಯೆಯಾದ 2030 ರೋಮನ್ ಪದ್ಧತಿಗಳಲ್ಲಿ ಬರೆಯೋಣ. ಎಂ ಅಂದರೆ 1000, ಇನ್ನೊಂದು ಎಂ ಅಂದರೆ 2000. 30
10, 20, 30. 2030 ಆಗುತ್ತದೆ. ಇದರ ಸಂಕೇತ WM 3x. ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ಧನ್ಯವಾದ.